ಕರಾವಳಿ ಭಾಗದ ಜನರ ಆಚಾರ ವಿಚಾರ ಸಂಪ್ರದಾಯಗಳು ಹಾಗೂ ಆಚರಣೆಗಳು ವಿಭಿನ್ನ. ಆದರೆ ಒಂದೊಂದು ಆಚರಣೆಯ ಹಿಂದೆಯೂ ವಿಶಿಷ್ಟವಾದ ಕಾರಣಗಳಿವೆ, ಅವರದ್ದೇ ಆದ ನಂಬಿಕೆಗಳಿವೆ. ತುಳುನಾಡಿನಲ್ಲಿ ಪತ್ತನಾಜಿಯ ಬಳಿಕ ದೈವಾರಾಧನೆ ಧಾರ್ಮಿಕ ಉತ್ಸವಗಳು ನಡೆಯುವುದು ಬಹಳ ವಿರಳ. ಈ ಮಧ್ಯೆ ಬೆಳ್ತಂಗಡಿ ತಾಲೂಕಿನ ಬರ್ಕಾಜೆ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಕೊರಗಜ್ಜ ದೈವಕ್ಕೆ ಭಕ್ತರ ಹರಕೆಯ ಕೋಲ ಉತ್ಸವ ನೆರವೇರಿತು. ಈ ಸಂದರ್ಭದಲ್ಲಿ ಭಕ್ತರು ದೈವದ ಕೋಲವನ್ನ ಕಣ್ತುಂಬಿಕೊಂಡು ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ರು.
ಈ ಕ್ಷೇತ್ರ ಒಂದು ಪುನರುತ್ಥಾನ ಆಗುವ ಸಂದರ್ಭದಲ್ಲಿ, ಅಂದರೆ 10 ವರ್ಷದ ಹಿಂದೆ ನಾವು ಹಳದಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ NSS ಒಂದು ಶಿಬಿರವನ್ನು ಇವರು ಧರ್ಮದರ್ಶಿ ರಮೇಶ್ರವರು ಆಯೋಜಿಸಿದರು. 7 ದಿವಸ ಇಲ್ಲಿಯೇ ಇದ್ದೆವು. ಹಾಗೆ ಊಟಕ್ಕೆ ಇರ್ಬೋದು, ಎಲ್ಲದಕ್ಕೂ ಯಾವುದೇ ಕೊರತೆ ಇಲ್ಲದಂತೆ ಇಲ್ಲಿ ನೋಡಿಕೊಂಡಿದ್ದಾರೆ. ಅದು ಪ್ರಾರಂಭಿಕವಾಗಿ ನನ್ನ ಪ್ರಕಾರ ಒಂದು 10 ವರ್ಷ ಆಗಿರ್ಬೋದು. ಈ ಎಲ್ಲ ಯಾವುದೇ ಕ್ಷೇತ್ರ ಇರಲಿಲ್ಲ, ಕೇವಲ ದುರ್ಗಾಪರಮೇಶ್ವರಿ ಒಂದು ಗುಡಿ ಮಾತ್ರ ಇತ್ತು. ತುಂಬ ಇಲ್ಲಿ ಕೆಲಸ ನಡೆದಿದೆ. ಮತ್ತು ಸಂಜೆ ವ್ಯಕ್ತಿತ್ವ ವಿಕಸನ ಶಿಬಿರ, ಮನೋರಂಜನಾ ಕಾರ್ಯಕ್ರಮಗಳು ಸಂಜೆ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಡೆದಿದೆ. ಇಲ್ಲಿ ನಾನು ಪಕ್ಕದ ಗ್ರಾಮದವನು, ಮೂಡುಕೋಡಿ ಗ್ರಾಮದವನು. ಈ ಕ್ಷೇತ್ರಕ್ಕೆ ಅನೇಕ ಭಕ್ತಾಭಿಮಾನಿಗಳು, ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾಭಿಮಾನಿಗಳು ಬರ್ತಾ ಇದ್ದಾರೆ. ಯಾಕಂದರೆ ಈಗ ಬರುವಾಗಲೇ ನಾನೊಂದು 10-25 ವಾಹನವನ್ನು ನೋಡಿದೆ. ಕೇವಲ ಅದು ದಕ್ಷಿಣ ಕನ್ನಡದ್ದು ಮಾತ್ರ ಅಲ್ಲ, ಬೆಳ್ತಂಗಡಿದು ಮಾತ್ರ ಅಲ್ಲ, ಬೇರೆ ಹೊರಗಿನ ಘಟ್ಟದ ಮೇಲಿನ ವಾಹನಗಳು ತುಂಬ ಅಲ್ಲಿ ನಿಂತಿದ್ದವು. ಇನ್ನೊಂದು ನವಗುಳಿಗ ಕ್ಷೇತ್ರ. ನನ್ನ ಪ್ರಕಾರ ಈ ಕರ್ನಾಟಕದಲ್ಲಿ 9 ಗುಳಿಗ ನವಗುಳಿಗ ಕ್ಷೇತ್ರ ಇರೋದು ಅದು ಇಲ್ಲಿ ಅಂತ ಹೇಳ್ಬೋದು. ನಾನೊಂದು 2 ಸಲ ಆ ನೇಮಕ್ಕೂ ಕೂಡ ಬಂದಿದ್ದೆ. ಅಲ್ಲಿ ನಮ್ಮ ಮೊದಲು ಒಕ್ಕಲಿನವರ ಇದ್ದ ನಾರಾಯಣ ನಲಿಕೆ ಅವರು ಅದನ್ನು ದೈವ ನರ್ತಕರಾಗಿ ನರ್ತಿಸ್ತಾ ಇದ್ದರು. ಇದೊಂದು ಆ ನವಗುಳಿಗ ಕ್ಷೇತ್ರ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ವೇಣೂರು ಪೆರ್ಂಬಳ ಎಂಬಲ್ಲಿ ಬರ್ಕಜೆ ಎಂಬ ಗ್ರಾಮ ಇದೆ. ಅಲ್ಲಿ ನಿಮಗೆ ಇಲ್ಲಿ ಕಾಣ್ಬೋದು, ಸಣ್ಣದಾಗಿ ಒಂದು 20 ವರ್ಷದ ಹಿಂದೆ ಸಣ್ಣದಾಗಿ ಒಂದು ಮನೆಯ ಕೋಣೆಯಲ್ಲಿ ದೇವಿ ದುರ್ಗಾಪರಮೇಶ್ವರನ್ನು ಆರಾಧಿಸಿಕೊಂಡು ಬಂದಂಥ ಕುಟುಂಬ ಇದು. ತದನಂತರ ಅದು ದೇವಿಯ ಹತ್ತಿರದಲ್ಲಿ ಇಲ್ಲಿ ಹಿರಿಯರು ಎಲ್ಲ ಪ್ರಶ್ನೆ, ಅದಕ್ಕೆ ಪರಿಹಾರ ಎಲ್ಲ ಕಂಡು ಹುಡುಕಿ ಪರವೂರಿನ ಬೇರೆ ರಾಜ್ಯದೆಲ್ಲ ಭಕ್ತರಲ್ಲಿ ಬರ್ತಾಯಿದ್ರು. ಅದು ಕಾಲಕ್ರಮೇಣ ಅದರ ಆ ದೇವಿ ಶಕ್ತಿ ಹೆಚ್ಚಾಗಿ ಅದಕ್ಕೆ ಒಂದು ಸಪ್ರೇಟ್ ಗುಡಿ ಮಾಡುವಂಥ ನಿರ್ಣಯಿಸಿ ಇಲ್ಲೊಂದು ಗುಡಿ ಮಾಡಿದರು. ಆ ಗುಡಿಯಲ್ಲಿಯೇ ಸುಮಾರು 10 ವರ್ಷದಲ್ಲಿ ಆ ಗುಡಿಯೇ ಇತ್ತು. ಈಗ ಅದಕ್ಕೆ ಈ ಊರಿನವರು ಅಂತ ಹೇಳ್ತಾರೆ, ಆದರೆ ಊರಿನವರು ಹೆಚ್ಚಿಗೆ ಇಲ್ಲಿ ಬರೋದು ಕಮ್ಮಿ. ಪರವೂರಿನಿಂದ, ಬೇರೆ ರಾಜ್ಯದಿಂದ, ಆ ಕಡೆ ಬೆಂಗಳೂರು, ಚಿಕ್ಕಮಗಳೂರು, ಹಾಸನ ಈ ಕಡೆಯಿಂದ ಭಕ್ತರೆಲ್ಲ ಬಂದು ಅವರ ಸಹಕಾರದಲ್ಲಿ ಈಗ ಅದೇ ಗುಡಿಗೆ ಸುತ್ತುಪೌಲಿಯನ್ನು ಕಟ್ಟಿ ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಎಲ್ಲ ನವಗ್ರಹ ಪ್ರತಿಷ್ಠೆ ಮಾಡಿದ್ದಾರೆ. ಕ್ಷೇತ್ರಪಾಲರಾಗಿ ಇಲ್ಲಿಯ ಗುಳಿಗ ಬಹಳ ಕಾರಣಿಕ ಇರುವಂಥ ಒಂದು ದೈವ. ಗುಳಿಗ ಅಂದರೆ ಇಲ್ಲಿ ಸಾಧಾರಣ ಅವನಿಗೆ ಯಾರು ಹರಕೆ ಹೇಳಿ ನೊಂದ್ಕೊಳ್ತಾರೆ ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥ ದೈವ ಗುಳಿಗ ದೈವ. ಅದರ ವಿಶೇಷತೆ ನೋಡಿ, ಆ ಗುಳಿಗ ಈಗ 9 ಅವತಾರವಾಗಿ ಭಕ್ತರಿಗೆ ಒಮ್ಮೆ ಕೋಲ ನೋಡುವಾಗ 9 ಕೋಲ ನವಗುಳಿಗ ಕ್ಷೇತ್ರ ಅಂತಲೇ ಆಗಿದೆ. ಇಲ್ಲಿ ದೇವಿಗಿಂತಲೂ ಗುಳಿಗ ದೈವದ ಮತ್ತು ಪರಿಹಾರ ದೈವದ ಪ್ರಭಾವ ಹೆಚ್ಚಿದೆ. ಅದಕ್ಕಾಗಿ ದೂರದ ಜನರು ಇಲ್ಲಿ ಕಷ್ಟಪಟ್ಟು ಬೇಡಿಕೊಂಡು ಇಲ್ಲಿ ಬರುವಾಗ ಅವರಿಗೆ ಪರಿಹಾರ ಕೊಟ್ಟಂಥ ಕ್ಷೇತ್ರ ಇದು. ತುಂಬ ದಿನ ಆಗಲಿಲ್ಲ ಈ ಎಲ್ಲ